ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡಿದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ, ಕೆಲವು ಪದಾರ್ಥಗಳು ಮಾತ್ರ, ಅದು ಮನೆಯಲ್ಲಿ ಬಳಸುವಂಥ ಪದಾರ್ಥಗಳನ್ನು ಬಳಸಿ ಕ್ಯಾರೆಟ್ ಒಬ್ಬಟ್ಟು, ಅದು ಗೋಧಿ ಹಿಟ್ಟಿನಲ್ಲಿ ಮಾಡಿದಂಥ ಕ್ಯಾರೆಟ್ ಒಬ್ಬಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ಕಣಕ ಮಾಡಿಟ್ಕೋಬೇಕು. ಅದಕ್ಕೆ 3 ಸೌಟ್ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಮತ್ತು ಎಣ್ಣೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀರನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಇದನ್ನು ತುಂಬ ಮೃದುವಾಗಿ, ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟಿನ ಕಣಕವನ್ನು ರೆಡಿ ಮಾಡಿಟ್ಟಿದ್ದೀನಿ. ಇದರ ಮೇಲ್ಗಡೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸವರಿ ನಂತರ ಇದನ್ನು ನಾನು 1 ಅವರ್ ನೆನೆಯಲಿಕ್ಕೆ ಬಿಡ್ತೀನಿ. ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಈ ರೀತಿ ಕ್ಯಾರೆಟನ್ನು ಚೆನ್ನಾಗಿ ವಾಶ್ ಮಾಡಿ ಈ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗಗಳನ್ನು ಕಟ್ ಮಾಡಿ ಈ ಮೇಲ್ಗಡೆ ಇರುವಂತಹ ಎಲ್ಲ ಸ್ಕಿನ್ನನ್ನು ನಾನು ನೀಟಾಗಿ ಅದನ್ನು ರಿಮೂವ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. 4 ಕ್ಯಾರೆಟನ್ನು ಬಳಸಿದ್ದೀನಿ. ಈಗ ಚಟ್ನಿ ರುಬ್ಬುವಂತಹ ಆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಆಗಿನೇ ಇದನ್ನು ರುಬ್ಕೋಬೇಕು. ಇಷ್ಟು ಪೇಸ್ಟ್ ಆಗಿದ್ದರೆ ಸಾಕು. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ರವೆಯನ್ನು ಬಳಸ್ತಾ ಇದ್ದೀನಿ. ಈ ರವೆ ಹಾಕೋದ್ರಿಂದ ನಮಗೆ ಹೂರಣ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈಗ ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಉಪ್ಪಿಟ್ಟಿಗೆ ಬಳಸುವಂಥ ರವೆಯನ್ನೇ ಹಾಕಿದ್ದೀನಿ. ನಿಮ್ಮಲ್ಲಿ ಚಿರೋಟಿ ರವೆ ಇದ್ದರೂ ಕೂಡ ಹಾಕೋಬೋದು. ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಇವಾಗಲೇ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಟ್ಲೀಸ್ಟ್ ಅಂದ್ರೂ ಒಂದು 10 to 15 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ಈ ಒಂದು ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಕೈ ಬಿಡದ ಹಾಗೆ ಇದನ್ನು ಬಾಡಿಸ್ಕೋಬೇಕು. 10 to 15 ಮಿನಿಟ್ಸ್ ಆದಮೇಲೆ ನೋಡೋಣ. ಇದು ಬೇಯಲಿ ಅಂತ ಹೇಳಿ ನೀರನ್ನು ಹಾಕಬಾರ್ದು. ಈ ಒಂದು ಬಿಸಿಯ ಒಂದು ಕಾವಿಗೆ ಈ ಚೆನ್ನಾಗಿ ಕ್ಯಾರೆಟ್ ಬೇಯಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ 10 to 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡಿದ್ದಾಯಿತು. ಈಗ ನಾವು ಈಗಾಗಲೇ ಹುರಿದಿಟ್ಟಿರುವಂತಹ ರವೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಈಗ 1 ಕಪ್ ಕ್ಯಾರೆಟ್ ತುರಿ ಆಗಿದ್ದರೆ ಅದರಲ್ಲಿ 3/4 ಕಪ್ ಸಕ್ಕರೆ ಹಾಕಬೇಕು. ಯಾಕೆ ಅಂದರೆ ಇದನ್ನು ನಾವು ಒಬ್ಬಟ್ಟಾಗಿ ಮಾಡೋದ್ರಿಂದ ಅಲ್ಲಿ ಕಣಕದೊಳಗೆ ಸೇರುವಾಗ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇರಬೇಕು. ಆದ್ದರಿಂದ 1 ಕಪ್ ಕ್ಯಾರೆಟ್ ತುರಿ ಆದರೆ ಅದರಲ್ಲಿ 3/4 ಭಾಗ ಸಕ್ಕರೆಯನ್ನು ಹಾಕಬೇಕು. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿದ ನಂತರ ನೀರಿನ ಅಂಶ ಅದರಲ್ಲಿ ಬಿಡುತ್ತೆ. ಆಗ ಈ ರವೆ ಬೇಯೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಟ್ಲೀಸ್ಟ್ ಅಂದ್ರೂ ಒಂದು 5 ಮಿನಿಟ್ಸ್ ಆದ್ರೂ ಇದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇರಬೇಕು. ಕೊನೆಯಲ್ಲಿ 1 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಕ್ಯಾರೆಟ್ ಒಬ್ಬಟ್ಟಿಗೆ ಒಂದೊಳ್ಳೆ ಸುವಾಸನೆಯನ್ನು ಕೊಡುತ್ತೆ. ಈ ಸಮಯದಲ್ಲಿ ಬಾದಾಮಿ ಪುಡಿಯನ್ನು ಸೇರಿಸ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬಾದಾಮ್ ಪೌಡ್ರ್ ಇದ್ದರೆ ಈ ಸಮಯದಲ್ಲಿ 1 ಟೀ ಸ್ಪೂನ್ ಬಾದಾಮಿ ಪೌಡ್ರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ. ಆದರೆ ನಾನಿಲ್ಲಿ ಬಾದಾಮ್ ಪೌಡ್ರನ್ನು ಬಳಸಿಲ್ಲ. ಈಗಾಗಲೇ ತಿಳಿಸಿರುವ ಹಾಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸಿ ಗೋಧಿ ಹಿಟ್ಟಿನ ಕ್ಯಾರೆಟ್ ಒಬ್ಬಟ್ಟನ್ನು ಮಾಡುವಂಥದ್ದು ಅಂತ ಹೇಳಿದ್ದೀನಿ. ಆದ್ದರಿಂದ ನಾನಿಲ್ಲಿ ಅದನ್ನೇನು ಬಳಸಿಲ್ಲ. ಎಷ್ಟು ಚೆನ್ನಾಗಿ ಕೇಸರಿ ಭಾತ್ ಥರ ಕಾಣಿಸ್ತಾ ಇದೆ ನೋಡಿ. ಯಾವ ಕಲರನ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಹೂರಣ ತಣ್ಣಗಾಗಿದೆ. ಇದನ್ನೆಲ್ಲವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನಾನಿಲ್ಲಿ ಆದಷ್ಟು ಚಿಕ್ಕ ಚಿಕ್ಕ ಒಬ್ಬಟ್ಟನ್ನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹೂರಣವನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ.
ಈಗ ಎಲ್ಲ ಹೂರ್ಣ ರೆಡಿಯಾಗಿದೆ. ಈಗ ನಾನಿಲ್ಲಿ ಒಂದು ಬಟರ್ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈ ಬಟರ್ ಶೀಟ್ನ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಣ್ಣೆನ. ಈಗ ಕಣಕ ನೋಡಿ ರೆಡಿಯಾಗಿದೆ. 1 ಅವರ್ ಬಿಟ್ಟಿದ್ದೆ, ಈ ರೀತಿ ಚೆನ್ನಾಗಿ ಸಾಫ್ಟಾಗಿದೆ. ಇದನ್ನೆಲ್ಲವನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಹೂರ್ಣ ಎಷ್ಟು ತಗೊಂಡಿದ್ದು ಅಷ್ಟೇ ಕಣಕನೂ ಸಹ ತಗೋಬೇಕು. ಇದನ್ನೆಲ್ಲವನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಈ ರೀತಿ ಈಸಿಯಾಗಿ ನಾವು ಕಣಕವನ್ನು ಉಂಡೆಯಾಗಿ ಮಾಡ್ಬೋದು. ಬೆರಳುಗಳ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆಯುವಂಥದ್ದು. ಈ ರೀತಿ ಮಾಡ್ಕೊಳ್ಳಿ ಯಾವಾಗ್ಲೂ. ಈಗ ಈ ಬಟರ್ ಶೀಟ್ ಮೇಲೆ ಈ ಕಣಕವನ್ನು ಈ ರೀತಿ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಆ ನಂತರ ಹೂರ್ಣವನ್ನು ಇಟ್ಟು ಆ ಕಡೆನ ಅದನ್ನು ಸೀಲ್ ಮಾಡಬೇಕು. ಈಗ ಇದನ್ನು ಉಲ್ಟಾ ಮಾಡಿ ಇದನ್ನು ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡಬೇಕು. ಸ್ವಲ್ಪ ಎಣ್ಣೆಯನ್ನು ಕೈಗೆ ಅದನ್ನು ಹತ್ಕೊಳ್ಳಿ ಮತ್ತು ಇದ್ರ ಮೇಲ್ಗಡೆನೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ಇದನ್ನು ಪ್ರೆಸ್ ಮಾಡಿ. ಆಗ ನೀಟಾಗಿ ನಮಗೆ ಒಬ್ಬಟ್ಟಿನ ಶೇಪು ಬರುತ್ತೆ. ಈಗ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈ ಒಂದು ಒಬ್ಬಟ್ಟನ್ನು ಬೇಯಲಿಕ್ಕೆ ಹಾಕಬೇಕು. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು 2 ಸೈಡು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಮತ್ತೊಂದು ಒಬ್ಬಟ್ಟನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಸಹ ಸೇಮ್ ಪ್ರೊಸೀಜರ್ನೇ ಮಾಡಬೇಕು. ಹೀಗೆ ಗೋಧಿ ಹಿಟ್ಟನ್ನು ಬಳಸಿ ಕಡಲೆಬೇಳೆ ಒಬ್ಬಟ್ಟನ್ನು ಸಹ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡಬಹುದಾದಂತಹ ಗೋಧಿ ಹಿಟ್ಟಿನ ಕ್ಯಾರೆಟ್ ಒಬ್ಬಟ್ಟನ್ನು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ಎಲ್ಲೂ ಕೂಡ ಕಿತ್ತೋಗೋದಿಲ್ಲ. ನೀಟಾಗಿ ಮೃದುವಾಗಿ ಬರುವಂತಹ ಗೋಧಿ ಹಿಟ್ಟಿನ ಕ್ಯಾರೆಟ್ ಒಂದು ಸರಿ ನಿಮ್ಮಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಫೇಲರೇ ಆಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಆದಷ್ಟು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿಗಳನ್ನು ನಾನು ವಿಡಿಯೋ ಮಾಡ್ತೇನೆ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ ಎಷ್ಟು ಸಾಫ್ಟಾಗಿದೆ ಅಂತ. ಮನೇಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ.